Hey fam, welcome back to Diksha Gowda YouTube channel. So guys, ನಾನು vlogನ ಎಷ್ಟು ಗಂಟೆಗೆ ಗೊತ್ತಾ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನೈಟ್ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನು ಮತ್ತು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ನಾಳೆ ಪಿಕ್ನಿಕ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಪಿಕ್ನಿಕ್ಗೆ ಪ್ಲ್ಯಾನ್ ಮಾಡಿದ್ದೀವಿ ನಾಳೆಗೆ. ಸೊ ಎಲ್ಲ ಮನೆಯಿಂದನೇ ಐಟಮ್ಸ್ ಎಲ್ಲ ಮನೆಯಿಂದನೇ ಮಾಡ್ಕೊಂಡು ಹೋಗೋದು. ಅಂದರೆ 2 ಐಟಮ್ ಮಾಡ್ಕೊಂಡು ಹೋಗೋದು ಒಬ್ಬರು ಮನೆಯಿಂದ. ಇಲ್ಲಿಂದ ಸ್ವಲ್ಪ ಮಾಡಿಕೊಂಡು ನಾಳೆ ಈಚೆ ಔಟ್ಸೈಡನ್ನು ತೊಗೊಳ್ತೀವಿ. ಸೊ ತೊಗೊಂಡು ಎಲ್ಲ ಇದು ಮಾಡಬೇಕು. ನೋಡೋಣ, ಪ್ಲ್ಯಾನ್ಸ್ ಇದೆ, ಏನೇನೋ ಅದೇ ಇದೆ. ನಾನು ಹೋಗ್ತಿದ್ದಿಲ್ಲ, ನಾನು ಮನೇಲೇ ಇದ್ದೀನಲ್ಲ, ಸೊ ಅದಕ್ಕೇನೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿರೋದಷ್ಟೇ. ಸೊ ಅದಕ್ಕೇನೆ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಈಸಿ ಆಗುತ್ತೆ ಎದ್ಬಿಟ್ಟು ಮಾಡೋಕ್ಕೆ. ಸೊ ನಾವು ಮಾಡ್ತಿರೋದು ಮೋಮೋಸ್ ಮತ್ತು ವೆಜ್ ರೋಲ್ನ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಚಿಕನ್ ರೋಲ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಯಾಕೆ ಅಮ್ಮ ಕೈನೋ ಬಂದ್ಬಿಡುತ್ತೆ. ನಾವು ಮನೆಯಿಂದ ಮೋಮೋಸ್ ಮತ್ತು ವೆಜ್ ರೋಲು, ಚಿಕನ್ ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. ಯಾಕೆ ಅಂತಂದರೆ ಮಂಗಳವಾರ ಮತ್ತು ಇನ್ನೋವಾಗ ಥರ್ಸ್ಡೇ, ಫ್ರೈಡೇ ಮತ್ತು ಸ್ಯಾಟರ್ಡೇ ಈ ಟೈಮಲ್ಲಿ ಮನೇಲಿ ಮಾಡಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಬೇಡ ಅಂತಂತು. ಸೊ ನಾಳೆ ಅಲ್ವಾ, ನಾಳೆ ಟ್ಯೂಸ್ಡೇ, ಸೊ ಅದಕ್ಕೆ ಬೇಡ ಅಂತಂದರು. ಅದಕ್ಕೆ ವೆಜ್ ರೋಲ್ ಮಾಡ್ತಾಯಿದ್ದೀವಿ, ಮೋಮೋಸ್ ಅಷ್ಟೇ. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನನ್ನ ತಂಗಿ ಪನ್ನೀರ್ ವೆಜ್ ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ತರಕ್ಕೆ ಹೋಗಿದ್ದಾಳೆ. ತರಕ್ಕೆ ಹೋಗಿದ್ದಾಳೆ. ಸೊ ಈಗ ತಂದ ಮೇಲೆ ಎಲ್ಲನೂ ಈಗ ರೆಡಿ ಮಾಡಿಕೊಂಡು ನಾಳೆ ಒಂದು 9:30 or 10:30 ಅನ್ನಂಗೆ ನಾವು ಹೋಗಬೇಕು. ಸೊ ಅದಕ್ಕೇನೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಇವಾಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಪಕೋಡನ ಮಾಡ್ಕೊಂಡ್ವಿ, ಯಾಕಂದರೆ ತುಂಬ ಚಳಿ ಇದೆ. ಸೊ ಇಲ್ಲಿ ರೈಸಿಗೆ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ, ಅಮ್ಮ ರಸಮ್ ಮಾಡೋಕ್ಕೆ ಹೇಳಿದ್ರು. ನಾನು ಮಾಡಲ್ಲ ಅಂದರೆ ಸೋರೆ ಮಾಡ್ತಾರೆ. ಈಗ ಇದೇನಕ್ಕೆ ಮತ್ತೆ ತಂದಿದ್ಯಾ? ತಿನ್ನಕ್ಕೆ. ಹಾಂ, ಉಪ್ಪುಕಡ್ಲೆ. ಇಷ್ಟು ದಿನ ವ್ಲಾಗಲ್ಲಿ ಕಾಣಿಸಿಲ್ಲ, ಯಾಕೆ ಏನು ಕೆಲಸ? ಹಂಗೆ ಇವಳು ವ್ಲಾಗಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಕೆಲಸ, ಊಟಕ್ಕೆ ಏನು ಮಾಡಬೇಕು, ಜೀವನ ಹೆಂಗೆ ಮಾಡಬೇಕು? ನಾನು ಯಾಕೆ ಕಾಣಿಸಿಲ್ಲ ಅಂತ ಕೇಳಿ. ಕಾಣಿಸಿಲ್ಲ ಅಂತಾನೆ ಕೆಲಸ, ಬೆಳಗ್ಗೆ ಹೋದ್ರೆ ಸಂಜೆ ಆಗುತ್ತೆ ಬರಲಿಕ್ಕೆ, ಅದಕ್ಕೆ ಕಾಣಿಸಿಲ್ಲ. ಇವಾಗ ಕಾಣಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಿ? ಸೊ ಅಷ್ಟೇ ಗೈಸ್, ನನ್ನ ತಂಗಿ ಬಂದಮೇಲೆ ಸಿಗ್ತೀನಿ. ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಚಪಾತಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಕಟ್ ಮಾಡಿ ಇವಾಗ ಇದನ್ನು ರುಬ್ಕೋಬೇಕು. ಈಗ ಸ್ವಲ್ಪ ಮಾತ್ರ ಹೇರ್ಗೆ ಅಪ್ಲೈ ಮಾಡ್ತೀನಿ, ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರ. ಅಲ್ಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಸೊ ಈಗ ಮಲ್ಕೊಳಕ್ಕೆ ಬಂದಿದ್ದೀವಿ. ಸೊ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಯ್ ಗಾಯ್ಸ್. ಸೊ ಈಗ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಈಗ ಹೋಗ್ತಾಯಿದ್ದೀವಿ. ಫಸ್ಟ್ ಅವ್ಳ ಫ್ರೆಂಡ್ ಮನೆಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಎಲ್ಲಿ ಅಂತ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ನಾನೇ ಎಲ್ಲ ಇಟ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಬಿಸಿಲು ಅಂದರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ವಾ. ಚಳಿಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ. ಸೊ ಎಷ್ಟೇ ಬಿಸಿಲಿದ್ರೂ ಸೆಕೆ ಅನಿಸಲ್ಲ. ಸೊ ಗೈಸ್, ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾವು ಅಂದ್ಕೊಂಡಿದ್ದೇನೋ ಆಗಿದ್ದ ಏನೋ. ಯಾಕೆ ಅಂತಂದರೆ ನಾವು ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ದು ನಿನ್ನೆ. ಸೊ ಒಂದು 5-6 ದಿನ ಮುಂಚೆನೇ ನಾವು ಪ್ಲ್ಯಾನ್ ಹಾಕಿದ್ದು ಕಬ್ಬನ್ ಪಾರ್ಕಿಗೆ ಹೋಗಬೇಕು ಅಂದ್ಬಿಟ್ಟು. ಬಟ್ ಏನಾಯಿತು, ಇವತ್ತು ಬೆಳಗ್ಗೆಯಿಂದನೇ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಬಟ್ ಹನಿ ಮಾತ್ರ ಆಗ್ತಿತ್ತು ಅಷ್ಟೇ. ಬಟ್ ನಾವೆಲ್ಲ ಚೆಕ್ ಮಾಡಿದಾಗ 1 ಗಂಟೆಗೆ ಮಳೆ ಬರಲ್ಲ ಅಂತ ತೋರಿಸ್ತಿತ್ತು, 1 ಗಂಟೆ ಮೇಲೆ ಮಳೆ ಬರುತ್ತೆ ಅಂತ ತೋರಿಸ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಇವಾಗ ಹೋದ್ರೂ ಅಷ್ಟೇ ಹೋಗ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮಾಲಿಗೆ ಬಂದುಬಿಟ್ವಿ.
ಸೊ ಅಲ್ಲಿಂದ ಸೀದಾ ಮಾಲಿಗೆ ಬಂದ್ವಿ. ಮಾಲಿಗೆ ಬಂದು ಜ್ಞಾನ ಇಲ್ಲ ಯಾಕೋ ಇವತ್ತು ಹುಡುಗಿಯಾಗಿ ಬಂದ್ಬಿಟ್ಟಾಳ ಅದಕ್ಕೆ. ಈಗ ಹಂಗಾರೆ ದಿವ್ಯಾ ಆಫ್ ಮಾಡ್ಬಿಟ್ಟೆ ಅಲ್ಲೋಗು ಬೆಳಕಾಗುತ್ತೆ. ಹೌದಾ ಗೈಸ್, ನಾ ಈಗ ಬಂದಿದ್ದೀವಿ. ಎಷ್ಟು ಗಂಟೆಗಿರೋದು ಮೂವಿ? 2:45 ಈಗ 2:36 ಆಗಿದೆ. ಇನ್ನು ಎಷ್ಟು ನಿಮಿಷ? 9 minutes. ಮೂವಿ ನೋಡೋಕೆ ಹೋಗೋದು ಅಷ್ಟೇ. ಕೇಕ್ ನಾನು ಅವ್ಳಿಗೆ ಏನಂದೆ ಗೊತ್ತಾ, ಇಲ್ಲಿ ಇದ್ರ ಬದಲು ಎಲ್ಲ ಈಚಿನ ತಗೊಂಡು ತಿನ್ನೋಣ ಅಂತಂದೆ ಅವಳಿಗೆ. ಜಾಸ್ತಿ ನೀನು ಕೊಡ್ತೀನಿ. ತಿಂದು ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ PVR ಹತ್ರ. ಸೊ ಟಿಕೆಟ್ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಟಿಕೆಟ್ ಎಲ್ಲ ಬುಕ್ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಮೂವಿ ನೇಮ್ ಆಬ್ಸೆಷನ್. ಸೊ ಅದಕ್ಕೇ ಏನಂದರೆ 18 ಮೇಲೆ ಇದ್ರೆ ಮಾತ್ರ ಅಲೋ ಮಾಡ್ತಾರೆ, 18 ಕೆಳಗಡೆ ಇದ್ದರೆ ಅಲೋ ಮಾಡಲ್ಲ. ಸೊ ಅದಕ್ಕೇ ನಾವೇನು ಮಾಡಿದ್ವಿ, ಸ್ಫೂರ್ತಿನ ಮನೆಗೆ ಕಳಿಸ್ಬಿಟ್ವಿ. ಇನ್ನೇನು ಮಾಡೋದು, ಅವಳನ್ನ ಅಲೋ ಮಾಡಲ್ಲ. ಸೊ ಅದಕ್ಕೇ ಅಂದರೆ 18+ ಸೀನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ನಾವು ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿ ಅದಾದಮೇಲೆ ಇನ್ನೂ ನಮಗೆ 2 ಅವರ್ ಟೈಮ್ ಇತ್ತು. ಸೊ ನಾವು ಅದಕ್ಕೇ ಎಲ್ಲ ಮಾಲ್ನು ಅಂದರೆ ಮಾಲಲ್ಲಿ ಎಲ್ಲನೂ ರೌಂಡ್ ಹಾಕಿ ಎಲ್ಲ ನೋಡಿಕೊಂಡು ಅದು ಇದಂತೆಲ್ಲ ತಿನ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿ ಎಲ್ಲ ತಿರುಗಾಡೋಷ್ಟರಲ್ಲೇ ಟೈಮ್ ಅಲ್ಲೇ ಕಳೆದೋಯ್ತು.
ಹೆಂಗ್ ಕಾಣ್ತೈತೆ ಆ್ಯಡ್ ಥರ ಬರ್ತದೆ ಅಷ್ಟೇ. ಮೂವಿ ನಿಂಗೆ ನೋಡ್ಬೇಕು ಅಷ್ಟೇ ಸತ್ಯ. 3D ಅಲ್ಲಿ ನೋಡ್ಬೇಕು ಹಾರರು. ಹೌದು. ನಂದು ದಿವ್ಯಾದು ಡ್ರೀಮ್ ಕಮ್ ಟ್ರೂ ಗೈಸ್. ನಾವೀಗ ಹೋಗ್ತಿರೋ ಮೂವಿ ಆಫಿಷನ್ ಮೂವಿಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೆಂಗಿದೆ ಏನು ಅಂತ. ಹಾರರ್ ಅಂತಿದ್ದಾರೆ, ನಾರ್ಮಲ್ ಅವಳು ಸೈಕೋ ಅಂತಿದ್ದಾರೆ, ಬಟ್ ಗೊತ್ತಿಲ್ಲ ಏನು ಅಂತ. ಇನ್ನು ಅಲ್ಲೇ ಇದೆಯಲ್ಲಪ್ಪ ಇದು. ಅವ್ರನ್ನ ಬಿಟ್ಬಿಟ್ಟು ಈ ಕಡೆ ಬಂದ್ಬಿಟ್ಟಿದ್ದೀವಿ. ಅವ್ರು ಹುಡುಕ್ತಾವ್ರೇನೋ ಗೊತ್ತಿಲ್ಲ, ಅದೇ ನೋಡ್ತಾ ಇದ್ದೀವಿ. ಶಿವಾನಿ ಒಟ್ಟು ಫೋನ್ ಮಾಡ್ತಾಳೆ. ಇವಾಗ ಅಲ್ಲೇ ಹೋಗ್ಬಿಡೋಣ. ಈಚೆ ನಾವು ಚಿಕ್ಸ್ಬಿಟ್ಟಿದ್ದೀವಿ. ನೋಡೋಣ ಬನ್ನಿ, ಹುಡುಕಿರ್ತಾರ ಇಲ್ಲ ನೋಡೋಣ. ಸೊ ನಾವು ಅಲ್ಲಿ ಎಲ್ಲನೂ ತಿರುಗಿ ನೋಡಿ ಅಲ್ಲಿ ಏನೇನು ಇಟ್ಟಿದ್ದಾರೆ, ಏನೇನು ಚೆನ್ನಾಗಿದೆ ಅಂತ ಪ್ರತಿಯೊಂದೂ ನೋಡಿದ್ವಿ. ಬಟ್ ಇಲ್ಲಿ ಟೆಲಿಫೋನ್ ಅಂತ ಹಾಕಿದ್ದಾರಲ್ವ, ಸೊ ಇದು ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಮತ್ತು ಅಲ್ಲೇ ಕ್ಯೂಟ್ ಗೊಂಬೆಗಳು ಆ ಥರದ್ದೆಲ್ಲ ಇಟ್ಟಿದ್ರು. ಸೊ ಅದಕ್ಕೇ ಯಾವ್ಯಾವ ಥರ ಇಟ್ಟಿದ್ದಾರೆ ಏನು ಅಂತ ಅಂದ್ಬಿಟ್ಟು ಅವಾಗೆಲ್ಲ ನೋಡ್ತಾ ಇದ್ವಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಗೈಸ್. ಏನೇನೋ ಇಟ್ಟಿದ್ದಾರೆ, ನಾವು ನೋಡ್ದಿಲ್ಲದೆ ಇರೋದೆಲ್ಲ ಅಲ್ಲಿ ನೋಡ್ತೀವಿ. ಅಂದರೆ ತುಂಬ ಸಲ ಹೋಗಿದ್ದೀನಿ, ಬಟ್ ನಾನು ಹೋಗಿಲ್ಲ ಏನೇನಿದೆ ಅಂತ ಎಲ್ಲ ಹೋಗಿ ಚೆಕ್ ಮಾಡಿಲ್ಲ. ಬಟ್ ಇವತ್ತು ಹೆಂಗಿರು ನಮ್ಮ ಹತ್ರ ಟೈಮ್ ಇತ್ತು. ಸೊ 2 ಅವರ್ ಇತ್ತಲ್ವ, ಸೊ ಅದಕ್ಕೇ ಏನೇನಿತ್ತು, ಏನೇನು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಪ್ರೈಸ್ ಏನು ಪ್ರತಿಯೊಂದೆಲ್ಲ ತಿಳ್ಕೊಂಡು ಎಲ್ಲ ಬರೋಷ್ಟರಲ್ಲಿ ಅಲ್ಲೇ ಆಗಿತ್ತು ಒಂದು 2 ಅವರ್ ಅಂದ್ಕೊಳ್ಳಿ. ಇನ್ನು ಮೂವಿಗೆ ಇನ್ನೊಂದು ಅರ್ಧ ಅವರ್ ಇದೆ ಅನ್ನೋವಾಗ ನಾವು ಅಲ್ಲಿಗೆ ಹೋಗಿದ್ದು PVR ಹತ್ರ ಎಲ್ಲ. ಮತ್ತು ದಿವ್ಯಾನ ಸೆಲೆಬ್ರಿಟೀಸ್ ಎಲ್ಲ ಸಹ ಹಿಡ್ಕೊಬಿಟ್ಟವ್ರೆ. ಅದು ಆಟೋಗ್ರಾಫ್ ಕೊಡ್ತಾರೆ. Your blood pressure returns to normal. In a few days, the nicotine levels in your body decrease. And in about 12 months. Dude, you gotta be way less sappy with Nikki, okay? She doesn't like that shit. She doesn't. Flowers, the candy that she said she likes. Okay. Thank you. What? Thank you. You want me to go? Yeah, if you want. Oh, okay, yeah. I'm sorry I made you do premium hot dog and much more. Order ಬ್ರೇಕ್ and enjoy your favorite eats at your seat. ಹೆಂಗಂತ ಮೂವಿ? ಹ್ಞೂ ಗೈಸ್, ಅಪ್ಪ ಕಿವಿ ಮುಚ್ಚಿಬಿಟ್ಟಿದ್ದೆ ನಾನು. ಒಬ್ಬಳೆ ಕಿರ್ಚಿದಂತೆ, ಎಲ್ಲ ಕಿರ್ಚಿರುತ್ತಾನೆ. ಯಾರು ಕಿರ್ಚಿಲ್ಲ, ಕಿರ್ಚಿದ್ರು ಕಣೆ. ನನಗೆ ಅಂದ ಕಿರ್ಚಿದ್ದ. ಅದೇ ಅವಳು ಸ್ಟೇ ಅಂತ ಹೋಗಲ್ಲ, ದೂರ ಬಿಡ್ತಾಳಲ್ಲ ಅದು. ಗೈಸ್ ಅದೇನೋ ಅದಂಗಿತ್ತು, ಬಟ್ ಗೊತ್ತಿಲ್ಲ. ಇವಾಗ ಬ್ರೇಕ್ ಮುಗಿದ್ಮೇಲೆ ಅದು ಏನಿರುತ್ತೋ. ಮೂವಿ ಮಾತ್ರ ಫುಲ್ ಫನ್ನಿ ಆಗಿದೆ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಗೊತ್ತಿಲ್ಲ ಏನು ಅಂತ. ಯಾರು ನೋಡಿದ್ದೀರಾ ಕಮೆಂಟಲ್ಲಿ ಹೇಳಿ. ಜಸ್ಟ್ ಈಗ ತಾನೇ ಮೂವಿನ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಷ್ಟು ದೊಡ್ಡ ಭಯ ನಿಮಗೆ? ಸೀರಿಯಸ್ಲಿ ಗಾಯ್ಸ್, ಈಗ ನಾವು ಮಾಲಿಂದ ಬಂದ್ವಿ, ಚೆನ್ನಾಗೆಲ್ಲ ತಿನ್ಕೊಂಡು. ಸೊ ಈಗ ಮನೆಗೆ ಹೋಗ್ಬೇಕು ಗೈಸ್. ಬರ್ತಾನೆ ಇಲ್ಲ ಗೈಸ್. ಈಗ ಬಸ್ಸಿಂದ ಇಳಿದು ಈಗ ಹೋಗ್ತಾ ಇದ್ದೀವಿ ಮನೆಗೆ.
ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಇವತ್ತು. ಅಷ್ಟೇ ನಕ್ಕಿದ್ದೀವಿ ಇವತ್ತು. ನಕ್ಕಿ ಹೊಟ್ಟೆನೋ ಬರೋಷ್ಟು ನಕ್ಕಿದ್ದೀವಿ. ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ದೀವಿ ಅಷ್ಟೇ. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇಷ್ಟೊತ್ತು ಗೈಸ್ ನಾನು ಇದನ್ನು ಕಟ್ ಮಾಡಿ ರಿಗ್ರೆಟ್ ಪಡ್ಕೊತಾ ಇದ್ದೀನಿ. ಇನ್ನೊಂದ್ಸಲಿ ಮಾತ್ರ ಕಟ್ ಮಾಡಲ್ಲ ಗೈಸ್. ನಿಜವಾಗ್ಲೂ ನನಗಂತೂ ತುಂಬ ಇರಿಟೇಟ್ ಆಗ್ತೈತೆ. ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಇಷ್ಟೊತ್ತು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ಒಂದು ಕಡೆ ಆರ್ ಅಂತಂದರು, ಇನ್ನೊಂದು ಸೈಕೋ ಅಂತಂದರು. ಬಟ್ ನಾನು ಅಷ್ಟೊಂದೇನು ಸೀನ್ಸ್ ನೋಡಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಭಯ. ಒಬ್ಬೊಬ್ಬರು ಆರ್ ಅಂತಿದ್ದಾರೆ, ಇನ್ನೊಂದು ಸೈಕೋ ಅಂತಿದ್ದಾರೆ. ಬಟ್ ಹೀರೋಯಿನ್ ಸ್ಮೈಲ್ ಇದೆಯಲ್ಲ, ಅಯ್ಯಪ್ಪ ತುಂಬ ವಿಯರ್ಡ್ ಆಗಿತ್ತು ಗೈಸ್. ಅಂದರೆ ಭಯನೂ ಆಯಿತು, ಒಂಥರ ಏನೋ ಡಿಫ್ರೆಂಟ್ ಆಗಿತ್ತು. ಆರ್ ಥರ ಏನೂ ಅನಿಸಿಲ್ಲ, ಬಟ್ ತುಂಬ ನಗು ಇತ್ತು. ಅಂದರೆ ಒಂಥರ ಚೆನ್ನಾಗಿತ್ತು. ಬಟ್ ನಾನು 10ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀನಿ ಅಂತಂದರೆ 1 5 6 ಕೊಡ್ತೀನಿ ಅಷ್ಟೇ ಗೈಸ್. ನನ್ನ ತಂಗಿ ದಿವ್ಯಾ ನೀನು ಎಷ್ಟು ಕೊಡ್ತೀಯಾ? ನಾನು 7. ಸೊ ಗೈಸ್ ನಾನೊಂದು 5 6 ಕೊಡ್ತೀನಿ ಅಷ್ಟೇ ಗೈಸ್. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆ ಥರ ಏನು ಇದ್ದಿಲ್ಲ. ಅವಳು ನೋಡೇ ಇಲ್ಲ ಅದಕ್ಕೆ ಹೇಳ್ತಾಳೆ. ಇಲ್ಲ ಗೈಸ್ ನಾನು ನೋಡಿದೆ. ಆಕ್ಚುಲಿ ಚೆನ್ನಾಗಿದೆ, ಬಟ್ ಅದು ಅಷ್ಟೊಂದೇನು ಇಂಟ್ರೆಸ್ಟ್ ಅಂತ ನೋಡಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟು ನೋಡೋ ಥರ ಅಂತೂ ಇಲ್ಲ ಗೈಸ್. ಇನ್ ಕೇಸ್ ಏನಾದ್ರು ನೀವು ನೋಡಿದರೆ ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ? ಬಟ್ ನಾನು ಅಂದರೆ ಒಂದೊಂದು ಸೀನ್ ಅಂದರೆ ಭಯ ಪಡೋ ಸೀನ್ ಮಾತ್ರ ನಾನು ನೋಡಿಲ್ಲ ಅಷ್ಟೇ. ಬಟ್ ಇನ್ನು ಮಿಕ್ಕಿದ ಸೀನ್ ನಾನು ನೋಡಿದ್ದೀನಿ. ಬಟ್ ನನಗೆ ಅನ್ಸಿರೋ ಪ್ರಕಾರ ಅಷ್ಟೊಂದೇನು ಇಂಟ್ರೆಸ್ಟಿಂಗಾಗಿ ಏನಿದ್ದಿಲ್ಲ. ಓಕೆ, ಒಂದು ಪರವಾಗಿಲ್ಲ ಅಂದರೆ ಓಕೆ ಅಂತ ಇತ್ತು ಅಷ್ಟೇ ಗೈಸ್. ಮೂವಿದು ಹೇಳೋದಾದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಗೈಸ್ ಇವತ್ತೇನೆ ಗೊತ್ತಾ, ನಾವು ಬೆಳಗ್ಗೆ 11 ಗಂಟೆಗೇನೋ ಹೋಗ್ಬಿಟ್ಟು 8 ಗಂಟೆ ಅಲ್ಲವೇ 8 ಗಂಟೆಗೆ ಇವತ್ತೇ ಮನೆಗೆ ಬಂದಿರೋದು ಗೊತ್ತಾ. ಅದೇ ಇಷ್ಟು ದಿನ ಮನೇಲಿ ಇದ್ವಲ್ವಾ, ಸೊ ಮನೇಲಿದ್ದು ಸಡನ್ನಾಗಿ ಅಂದರೆ ಇವತ್ತು ನನಗೆ ಖುಷಿ ಏನು ಅಂತಂದರೆ ಇವತ್ತು ನನಗೆ ಟಯರ್ಡ್ ಆಗಿಲ್ಲ, ತಲೆನೋವು ಬಂದಿಲ್ಲ. ಅದೇ ಒಂದು ದೊಡ್ಡ ಖುಷಿ. ಏನಾದರೂ ಬಿಸಿಲಿತ್ತು ಅಂತ ಏನಾದ್ರು ಇದ್ದರೆ ತುಂಬ ತಲೆನೋವು ಬರ್ತಿತ್ತು. ಸೊ ಈಗ ಚಳಿ ಅಲ್ವಾ, ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅದಕ್ಕೇ ಯಾವುದೇ ಥರ ಬಿಸಿಲಾಗಲಿ ತಲೆನೋವಾಗಲಿ ಯಾವುದೇ ಥರ ಟಯರ್ಡಾಗಿ ಏನೂ ಇಲ್ಲ. ಸೊ ಆರಾಮಾಗಿ ಇದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾವು ಪಾರ್ಕ್ಗೆ ಅಂದರೆ ಕಬ್ಬನ್ ಪಾರ್ಕ್ಗೆ ಹೋಗ್ಬೇಕಿತ್ತು, ಹೋಗೋಕ್ಕಾಗಿಲ್ಲ. ಏನೇನೋ ಇತ್ತು ಗೈಸ್, ಹಂಗೆ ರೀಲ್ಸ್ ಫೋಟೋಸ್ ಆ ಥರ ಇದಂತ ಏನೇನೋ ಇತ್ತು. ಬಟ್ ಯಾವುದೇ ಥರ ಏನೂ ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಅದೇನೂ ಮಾಡೋಕ್ಕಾಗಿಲ್ಲ ಅಂದರೂ ತುಂಬ ಎಂಜಾಯ್ ಮಾಡಿ ಬಂದ್ವಿ. ಇವತ್ತಿನ ದಿನ ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ, ಚೆನ್ನಾಗೋಯಿತು. ಸೊ ಗೈಸ್ ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಬಟ್ ಏನಂದರೆ ಕಂಟೆಂಟ್, ನನಗೆ ಮೇನ್ ಕಂಟೆಂಟ್ ಬೇಕು ಅಂತಲೇ ನಾನು ಕಾಯ್ತಾ ಇರ್ತೀನಿ ಅಷ್ಟೇ ಯಾವಾಗ್ಲೂ. ಬಟ್ ಯಾವುದೇ ಥರ ಕಂಟೆಂಟ್ ಏನೂ ಇರೋದಿಲ್ಲ. ಸೇಮ್ ನೀವು ನಾರ್ಮಲಾಗಿ ಮಿನಿ ವ್ಲಾಗ್ಸ್ ನೋಡ್ತೀರಾ, ಅದರಲ್ಲಿ ನಾರ್ಮಲ್ ಡೈಲಿ ವ್ಲಾಗ್ ಏನಿರುತ್ತೆ ಅಂದರೆ ಡೈಲಿ ಅದೇ ರೊಟೀನ್ ಇರುತ್ತೆ. ಸೊ ಅದಕ್ಕೇ ನಾನು ನಾರ್ಮಲಾಗಿ ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಿದ್ರೆ ಮಿನಿ ವ್ಲಾಗ್ಸ್ ಮಾಡಲ್ಲ. ಮಿನಿ ವ್ಲಾಗ್ಸ್ ಮಾಡಿದಾಗ ಈ ಥರ ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಲ್ಲ ಅನ್ಕೋತೀನಿ. ಎರಡನ್ನೂ ಒಟ್ಟಿಗೆ ಕ್ಯಾಪ್ಚರ್ ಮಾಡಿ ಹಾಕೋಣ ಅಂತ, ಬಟ್ ಆಗಲ್ಲ. ಸೊ ಈಗ ಇವತ್ತು ಮಿನಿ ವ್ಲಾಗ್ ಮಾಡಿಲ್ಲ, ಈ ಲಾಂಗ್ ಫಾರ್ಮ್ ವಿಡಿಯೋ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ನೆಕ್ಸ್ಟ್ ವ್ಲಾಗು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗು ನೀವು ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಬಾಯ್.